Class 10, pair of linear equations in two variables, exercise 3.3. ಫಸ್ಟ್ ಮೇನಲ್ಲಿ ನಾವು ಈಗಾಗಲೇ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ಥರ್ಡ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ದ ಎಲಿಮಿನೇಷನ್ ಮೆಥಡ್ ಆ್ಯಂಡ್ ದ ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಈ ಕ್ವಶನಿನ ಮೀನಿಂಗ್ ಇಷ್ಟೇ. ಅವ್ರು ಕೊಟ್ಟಿರುವಂತಹ ಪೇರ್ ಆಫ್ ಲೀನಿಯರ್ ಈಕ್ವೇಷನನ್ನು ಎಲಿಮಿನೇಷನ್ ಮೆಥಡ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಮೆಥಡಿಂದ ನಾವು ಸಾಲ್ವ್ ಮಾಡಬೇಕಾಗಿದೆ. ಓಕೆ, ಫಸ್ಟಿಗೆ ಏನು ಮಾಡೋಣಪ್ಪ ಅಂದರೆ ಈ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ನ ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಲೀನಿಯರ್ ಈಕ್ವೇಷನ್ನ ನೋಡಿದರೆ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಇದನ್ನು ಹಾಗೆ ಬರ್ಕೊಳ್ತೀನಿ. 3x minus 5y minus 4 is equal to 0. ಇದನ್ನು ಈಕ್ವೇಷನ್ 1 ಅಂತ ತಗೊಳ್ತೀನಿ. ಓಕೆ, ಸೆಕೆಂಡ್ ಲೀನಿಯರ್ ಈಕ್ವೇಷನ್ ನೋಡಿದರೆ ಇದು ಆರ್ಡ್ರಲ್ಲಿ ಇಲ್ಲ, ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಪ್ಲಸ್ 2y ಅನ್ನು ಈ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಮತ್ತು ಪ್ಲಸ್ 7 ಅನ್ನು ಸಹ ಈ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅವಾಗ ಏನಾಗುತ್ತೆ, 9x ಹಾಗೆ ಬರುತ್ತೆ ನೋಡಿ. ಪ್ಲಸ್ 2y ಇರೋದನ್ನ ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಮೈನಸ್ 2y ಆಗುತ್ತೆ. ಪ್ಲಸ್ 7 ಇರೋದನ್ನ ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಮೈನಸ್ 7 ಆಗುತ್ತೆ. ಇಸ್ ಈಕ್ವಲ್ ಟು ಏನೂ ಇಲ್ಲ ಅಂದರೆ 0 ಇರುತ್ತೆ. ಓಕೆನಾ, ಇದನ್ನು ನಾನು ಸೆಕೆಂಡ್ ಲೀನಿಯರ್ ಈಕ್ವೇಷನ್ ಆಗಿ ಬರ್ಕೊಳ್ತೀನಿ. 9x ಮೈನಸ್ 2y ಮೈನಸ್ 7 ಇಸ್ ಈಕ್ವಲ್ ಟು 0. ಇದನ್ನು ಈಕ್ವೇಷನ್ 2 ಅಂತ ನಾನು ತೊಗೊಳ್ತೀನಿ. ನಮಗೆ ಸಾಮಾನ್ಯವಾಗಿ ಯಾವ ರೀತಿ ಕೊಡ್ತಿದ್ರು ಅಂದರೆ ಈ -4 ಮತ್ತು ಈ -7 ಇದೆಯಲ್ಲ, ಇವೆರಡೂ ಸಹ ನಮಗೇನು ಬರ್ತಿತ್ತು, ರೈಟ್ ಸೈಡಲ್ಲಿ ಬರ್ತಿತ್ತು. ಅದರಲ್ಲಿ ಏನಾಗಿದೆ, ಲೆಫ್ಟ್ ಸೈಡಲ್ಲೇ ಇದ್ರ ಜೊತೆಗೆ ಅಂದರೆ ವೇರಿಯಬಲ್ನ ಜೊತೆಗೆ ಸೇರ್ಕೊಂಡ್ಬಂದಿದೆ. ಓಕೆ, ಈಗ ನಾವು ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ ವೇರಿಯಬಲ್ಗಳ ಕೋಎಫಿಷಿಯೆಂಟ್ಗಳನ್ನು ನೋಡ್ಕೋಬೇಕಾಗುತ್ತೆ. ಇಲ್ಲಿರುವಂಥ ವೇರಿಯಬಲ್ ಯಾವುದು ಅಂದರೆ ಎಕ್ಸ್ ಮತ್ತು ವೈ ಎರಡು ವೇರಿಯಬಲ್ ಆಗಿದೆ. ಓಕೆ, ಮಾಡೋಣ. ಎರಡೂ ಲೀನಿಯರ್ ಈಕ್ವೇಷನಲ್ಲಿ ಎಕ್ಸಿನ ಕೋಎಫಿಷಿಯೆಂಟ್ ಏನಿದೆ ಅಂತ ನೋಡೋಣ. ನೋಡಿ, ಫಸ್ಟ್ ಲೀನಿಯರ್ ಈಕ್ವೇಷನಲ್ಲಿ ಎಕ್ಸಿನ ಕೋಎಫಿಷಿಯೆಂಟು +3 ಇದೆ. ಸೆಕೆಂಡ್ ಲೀನಿಯರ್ ಈಕ್ವೇಷನಲ್ಲಿ ಎಕ್ಸಿನ ಕೋಎಫಿಷಿಯೆಂಟು 9 ಇದೆ. ಅಂದರೆ ಎಕ್ಸಿನ ಕೋಎಫಿಷಿಯೆಂಟ್ಗಳು 3 ಮತ್ತು 9 ಬಂದಿದೆ, ಎರಡು ಡಿಫ್ರೆಂಟ್ ಆಗಿದೆ. ಹಾಗಾದರೆ ವೈ ವೇರಿಯಬಲ್ನ ಕೋಎಫಿಷಿಯೆಂಟನ್ನು ನೋಡೋಣ. ನೋಡಿ, ವೈನ ಕೋಎಫಿಷಿಯೆಂಟು -5 ಇದೆ, ಇಲ್ಲಿ ವೈನ ಕೋಎಫಿಷಿಯೆಂಟು -2 ಇದೆ. ಹಾಗಾದರೆ ಮೇಲಿಂದರಲ್ಲಿ -5, ಕೆಳಗಿಂದರಲ್ಲಿ -2. ಇಲ್ಲೂ ಏನಾಗಿದೆ, ಡಿಫ್ರೆಂಟ್ ಕೋಎಫಿಷಿಯೆಂಟ್ಗಳು ಬಂದಿದೆ. ಈ ರೀತಿಯಾಗಿ ಡಿಫ್ರೆಂಟ್ ಕೋಎಫಿಷಿಯೆಂಟ್ಗಳು ಬಂದಾಗ ನಮಗೆ ಯಾವ ವೇರಿಯಬಲ್ನು ಸಹ ನಾವು ಏನು ಮಾಡಕ್ಕೆ ಬರಲ್ಲ, ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ. ನಾವು ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡಬೇಕು ಅಂದರೆ ಎರಡು ವೇರಿಯಬಲಲ್ಲಿ ಯಾವುದಾದ್ರೂ ಒಂದು ವೇರಿಯಬಲ್ ಏನಾಗಬೇಕು, ಕ್ಯಾನ್ಸಲ್ ಆಗಲೇಬೇಕು. ಹಾಗಾದರೆ ಕ್ಯಾನ್ಸಲ್ ಆಗಬೇಕು ಅಂದರೆ ಏನಾಗಬೇಕು, ಕೋಎಫಿಷಿಯೆಂಟ್ಗಳು ಸೇಮ್ ಇರಬೇಕು, ಮತ್ತು ಆ ಎರಡು ವೇರಿಯಬಲ್ನ ಸೈನ್ ಏನಾಗಿರಬೇಕು, ಡಿಫ್ರೆಂಟ್ ಆಗಿರಬೇಕು. ಒಂದು ಪ್ಲಸ್ ಇದ್ದರೆ ಇನ್ನೊಂದು ಮೈನಸ್ ಇರಬೇಕು, ಮತ್ತು ಕೋಎಫಿಷಿಯೆಂಟ್ಗಳು ಸೇಮ್ ಇರಬೇಕು. ಇಲ್ಲಿ ಕೋಎಫಿಷಿಯೆಂಟ್ ಸೇಮ್ ಇಲ್ಲ, ಅದಕ್ಕೋಸ್ಕರ ಏನು ಮಾಡೋಣ ಈಗ ಅಂದರೆ ಕೋಎಫಿಷಿಯೆಂಟನ್ನು ಸೇಮ್ ಬರುವ ಹಾಗೆ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಎಕ್ಸ್ ಮತ್ತು ವೈ ಇದೆ, ಈ ಎರಡರಲ್ಲಿ ಯಾವುದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ನಾವು ಫಸ್ಟ್ಗೆ ಡಿಸೈಡ್ ಮಾಡಬೇಕಾಗುತ್ತೆ. ನೋಡಿ, ಎಕ್ಸಿನ ಕೋಎಫಿಷಿಯೆಂಟ್ಗಳು 3 ಮತ್ತು 9 ಇದೆ, ವೈನ ಕೋಎಫಿಷಿಯೆಂಟು 5 ಮತ್ತು 2 ಇದೆ. ಈ ಎರಡೂ ಕೋಎಫಿಷಿಯೆಂಟಲ್ಲಿ ಯಾವ ಕೋಎಫಿಷಿಯೆಂಟ್ಗಳು ಚಿಕ್ಕದಾಗಿದೆ, ಯಾವ ವೇರಿಯಬಲ್ನ ಕೋಎಫಿಷಿಯೆಂಟ್ಗಳು ಚಿಕ್ಕದಾಗಿದೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ನೋಡಿ, ವೈ ವೇರಿಯಬಲ್ನ ಕೋಎಫಿಷಿಯೆಂಟ್ಗಳು ಏನಾಗಿದೆ, ಚಿಕ್ಕದಾಗಿದೆ, 5 ಮತ್ತು 2 ಇದೆ. ಇಲ್ಲಿ 3 ಮತ್ತು 9 ಇದೆ, ಇದರದ್ದು ಏನಾಯಿತು, ದೊಡ್ಡದಾಗಿದೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ವೇರಿಯಬಲ್ ವೈಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ವೇರಿಯಬಲ್ ವೈಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ನೋಡಿ, ಫಸ್ಟ್ ಲೀನಿಯರ್ ಈಕ್ವೇಷನಲ್ಲಿ ಇರುವಂತಹ ವೈನ ಕೋಎಫಿಷಿಯೆಂಟ್ ಯಾವುದು, 5 ಇದೆಯಲ್ಲ, ಇದನ್ನು ಸೆಕೆಂಡ್ ಲೀನಿಯರ್ ಈಕ್ವೇಷನ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೆಕೆಂಡ್ ಲೀನಿಯರ್ ಈಕ್ವೇಷನಲ್ಲಿರುವ ವೈನ ಕೋಎಫಿಷಿಯೆಂಟ್ 2 ಅನ್ನು ಫಸ್ಟ್ ಲೀನಿಯರ್ ಈಕ್ವೇಷನ್ಗೆ ಮಲ್ಟಿಪ್ಲೈ ಮಾಡಬೇಕು. ಗೊತ್ತಾಗ್ತಿದೆಯಾ? ನಾನೀಗ ವೈಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ಫಸ್ಟ್ ಲೀನಿಯರ್ ಈಕ್ವೇಷನಲ್ಲಿ ವೈನ ಕೋಎಫಿಷಿಯೆಂಟ್ 5 ಸೆಕೆಂಡ್ ಲೀನಿಯರ್ ಈಕ್ವೇಷನ್ಗೆ ಮಲ್ಟಿಪ್ಲೈ ಮಾಡ್ತೀನಿ. ಸೆಕೆಂಡ್ ಲೀನಿಯರ್ ಈಕ್ವೇಷನಲ್ಲಿ ವೈನ ಕೋಎಫಿಷಿಯೆಂಟ್ 2 ಫಸ್ಟ್ ಲೀನಿಯರ್ ಈಕ್ವೇಷನ್ಗೆ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಮಲ್ಟಿಪ್ಲೈ ಮಾಡೋಣ. 2 3 6x ಮೈನಸ್ಗೆ ಮೈನಸ್, 2 5 10y ಮೈನಸ್ ಇದೆಯಲ್ಲ, ಮೈನಸ್ ಬರ್ತೀನಿ. 2 4 8 ಇಸ್ ಈಕ್ವಲ್ ಟು 2 ಇಂಟು 0 0 ಬರುತ್ತೆ. ಇದನ್ನು ಈಕ್ವೇಷನ್ 3 ಅಂತ ತೊಗೊಳ್ತೀನಿ. ನೆಕ್ಸ್ಟ್ 5 ಮಲ್ಟಿಪ್ಲೈ ಮಾಡೋಣ. 5 9 45 x ಮೈನಸ್ಗೆ ಮೈನಸ್ ಬರ್ತೀನಿ. 5 2 10y ಮೈನಸ್ಗೆ ಮೈನಸ್ ಬರ್ಕೊಡ್ತೀನಿ. 5 7
35 ಈಸ್ ಈಕ್ವಲ್ ಟು 5 ಇಂಟು 0 0 ಬರುತ್ತೆ. ಇದನ್ನು ಈಕ್ವೇಷನ್ 4 ಅಂತ ತಗೊಳ್ತೀನಿ. ಓಕೆ, ಈಗ ನೋಡಿ ಈಕ್ವೇಷನ್ ಮತ್ತು ಈಕ್ವೇಷನ್ 3 ಮತ್ತು ಈಕ್ವೇಷನ್ 4 ಎರಡನ್ನು ಕಂಪೇರ್ ಮಾಡಿದಾಗ ನೋಡಿ ವೇರಿಯಬಲ್ ವೈನ ಕೋಎಫಿಷಿಯಂಟ್ ಏನು ಬಂದಿದೆ, 10 ಬಂದಿದೆ. ಸೇಮ್ ಕೋಎಫಿಷಿಯಂಟ್ ಬಂದಿದೆ. ಆದರೆ ಸೈನನ್ನು ಅಬ್ಸರ್ವ್ ಮಾಡಿ, ಇದಕ್ಕೂ ಮೈನಸ್ ಇದೆ, ಇದಕ್ಕೂ ಮೈನಸ್ ಇದೆ. ಸೇಮ್ ಸೈನ್ಗಳು ಬಂದಿದೆ. ಸೇಮ್ ಸೈನ್ ಬಂದರೆ ಕ್ಯಾನ್ಸಲ್ ಮಾಡೋಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಸೆಕೆಂಡ್ ಲೀನಿಯರ್ ಈಕ್ವೇಷನ್ ಇದೆಯಲ್ಲ, ಇದರ ಎಲ್ಲ ಸೈನ್ಗಳನ್ನು ಚೇಂಜ್ ಮಾಡ್ಕೊಡ್ತೀನಿ. ನೋಡಿ 45ನ ಸೈನು ಏನಿಲ್ಲ ಅಂದರೆ ಪ್ಲಸ್ ಇದೆ. ಪ್ಲಸ್ಸನ್ನು ಏನು ಚೇಂಜ್ ಮಾಡ್ತೀನಿ, ಮೈನಸ್ ಅಂತ ಚೇಂಜ್ ಮಾಡ್ತೀನಿ. ಇಲ್ಲಿ ಮೈನಸ್ ಇದೆ, ಇದೇನಾಗೋಗುತ್ತೆ ಪ್ಲಸ್ ಆಗಿ ಚೇಂಜ್ ಆಗೋಗುತ್ತೆ. ಮೈನಸ್ ಇರೋದು ಪ್ಲಸ್ ಆಗಿ ಚೇಂಜ್ ಆಗೋಯ್ತು. ಇಲ್ಲಿ ಝೀರೋ ಇರೋದ್ರಿಂದ ಇದೇನು ಸೈನ್ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಎಸ್, ಈಗ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಫಸ್ಟ್ ಲೀನಿಯರ್ ಇಕ್ವೇಷನಲ್ಲಿ ಟರ್ಮ್ ಏನಿದೆ, -10y ಇದೆ. ಸೆಕೆಂಡ್ ಲೀನಿಯರ್ ಇಕ್ವೇಷನಲ್ಲಿ ಸೈನ್ ಚೇಂಜ್ ಆಗಿರೋದ್ರಿಂದ +10y ಇದೆ. -10y +10y ಎರಡು ಏನಾಗೋಗುತ್ತೆ, ಕ್ಯಾನ್ಸಲ್ ಆಗೋಯ್ತು. ಉಳಿದಿದ್ದು ಎಕ್ಸ್ ವೇರಿಯಬಲ್ ಉಳ್ಕೊಳ್ತಲ್ಲ, ಇದನ್ನು ಸಿಂಪ್ಲಿಫೈ ಮಾಡೋಣ. ನೋಡಿ ಇಲ್ಲಿ 6x ಸೈನು ಏನೂ ಇಲ್ಲ ಅಂದರೆ ಪ್ಲಸ್ ಇದೆ. 45x ಸೈನು ನಾವು ಚೇಂಜ್ ಮಾಡಿವಿ ಮೈನಸ್ ಅಂತ. ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ. ಪ್ಲಸ್ಸು ಮೈನಸ್ಸು ಬಂತು ಅಂದರೆ ಏನು, ಡಿಫ್ರೆಂಟ್ ಸೈನ್ ಬಂದರೆ ಸಬ್ಟ್ರಾಕ್ಷನ್ನು. 45ಅಲ್ಲಿ 6ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ, 39 ಬರುತ್ತೆ. ವೇರಿಯಬಲ್ ಎಕ್ಸಿಗೆ ಎಕ್ಸನ್ನು ಬರೀತೀನಿ. 6 ಮತ್ತು 45ಅಲ್ಲಿ 45 ಬಿಗ್ಗರ್ ಆಗಿದೆ. 45ನ ಸೈನು ನೋಡಿ ಪ್ಲಸ್ ಇದೆ, ಆದರೆ ಪ್ಲಸ್ ಬರೆಯೋಂಗಿಲ್ಲ. ಯಾಕೆ ಅಂದರೆ ಇದನ್ನು ನಾವು ಸೈನ್ ಚೇಂಜ್ ಮಾಡಿರೋದ್ರಿಂದ ಸೈನ್ ಏನು ಬರೀಬೇಕು, ಮೈನಸ್ ಬರೀಬೇಕು. 45ನ ಸೈನು ಮೈನಸ್ ಆಗಿರುತ್ತೆ, ಹಾಗಾಗಿ ಮೈನಸನ್ನು ಬರ್ಕೊಳ್ತೀನಿ. ಅಂದರೆ ಇವೆರಡರಲ್ಲಿ ಬಿಗ್ಗರ್ ನಂಬರ್ 45 ಆಗಿದೆ. 45ನ ಸೈನು ಮೈನಸ್ ಇದೆ, -39x ಆಯಿತು. ಓಕೆ, ಇದು ಬರೋಣ. ನಂಬರ್ಸ್ ಇದೆ ಅಲ್ವಾ, ನೋಡಿ 8ನ ಸೈನು ಮೈನಸ್ ಇದೆ, 35ನ ಸೈನು ಪ್ಲಸ್ ಇದೆ. ಮೈನಸ್ ಪ್ಲಸ್ ಡಿಫ್ರೆಂಟ್ ಸೈನ್ ಬಂದರೆ ಸಬ್ಟ್ರಾಕ್ಷನು. 35ಅಲ್ಲಿ 8ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ, 27 ಬರುತ್ತೆ. 35 ಬಿಗ್ಗರ್ ಆಗಿದೆ, ಹಾಗಾದರೆ 35ನ ಸೈನ್ ಏನು ಚೇಂಜ್ ಆಗಿದೆ, ಸೈನ್ ಯಾವುದು ಪ್ಲಸ್ ಇದೆ. +27 ಈಸ್ ಈಕ್ವಲ್ ಟು 0 ಆಗೋಯಿತು. ನೋಡಿ ನಮ್ಮ ಇಲ್ಲಿ ಎಕ್ಸ್ ವೇರಿಯಬಲ್ ಉಳ್ಕೊಂಡಿದೆ, ಅಂದರೆ ಎಕ್ಸ್ ವ್ಯಾಲ್ಯೂವನ್ನು ನಾವು ಫೈಂಡ್ ಮಾಡ್ಕೋಬೋದು. ಓಕೆ, ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕಾಗಿದೆ. 27ನ ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ಆದರೆ 37x ಇದೆಯಲ್ಲ, ಅಂದರೆ ವೇರಿಯಬಲ್ ಎಕ್ಸ್ ನೆಗೆಟಿವ್ ಆಗಿದೆ. ನಮಗೆ ವೇರಿಯಬಲ್ ಎಕ್ಸ್ ಆಗಿರ್ಬೋದು ಅಥವಾ ವೇರಿಯಬಲ್ ವೈ ಆಗಿರ್ಬೋದು, ಅಥವಾ ಅವ್ರು ಕೊಟ್ಟಿರುವಂಥ ವೇರಿಯಬಲ್ಲು ನೆಗೆಟಿವ್ ಆಗಿರಬಾರ್ದು. ಏನಾಗಿರಬೇಕು, ಪಾಸಿಟಿವ್ ಆಗಿರಬೇಕು. ಹಾಗಾದರೆ ಇದನ್ನು ಪಾಸಿಟಿವ್ ಆಗಬೇಕು ಅಂದರೆ ಏನು ಮಾಡೋದು, ಈ -39xನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿಬಿಡಿ. ಓಕೆನಾ? +27 ಹಾಗೆ ಉಳ್ಕೊಳುತ್ತೆ. -39xನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಮೈನಸ್ ಇರೋದೇನಾಯಿತು, +39x ಆಗೋಯಿತು. ನನಗೆ ಎಕ್ಸ್ ವ್ಯಾಲ್ಯೂ ಬೇಕಲ್ವ, ಹಾಗಾಗಿ ಈ 39ಅನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 27 ನೋಡಿ, ಇಲ್ಲಿ 39 ಮತ್ತು ಎಕ್ಸಿನ ನಡುವೆ ಇಂಟು ಇದೆ. ಇಂಟು ಇರೋದ್ರಿಂದ 39ಅನ್ನು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಯಿತು, /39 ಆಗುತ್ತೆ. ಈಸ್ ಈಕ್ವಲ್ ಟು ಎಕ್ಸನ್ನು ಬರ್ಕೊಳ್ತೀನಿ. ಓಕೆ, 27 ಮತ್ತು 39 ಯಾವ್ದಾರ ಟೇಬಲ್ನ ಡಿವೈಡ್ ಆಗುತ್ತಾ, ಎಸ್ ಡಿವೈಡ್ ಆಗುತ್ತೆ. ಯಾವ ಟೇಬಲ್ ಅಂದರೆ 3ಇಂದ. 3 9s 37, 3 13s 39 ಬರುತ್ತೆ. 9 ಮತ್ತು 13 ಯಾವ ಟೇಬಲಲ್ಲೂ ಡಿವೈಡ್ ಆಗೋದಿಲ್ಲ. 9 / 13 ಈಸ್ ಈಕ್ವಲ್ ಟು ಎಕ್ಸ್ ಆಗೋಯಿತು. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 9 / 13. ನೋಡಿ ಎಕ್ಸಿನ ವ್ಯಾಲ್ಯೂ ಸಿಕ್ಕೋಯಿತು. ಓಕೆ, ಹೀಗೆ ಮಾಡೋಣಪ್ಪ ಅಂತೇಳಿದರೆ ಸಬ್ಸ್ಟಿಟ್ಯೂಟ್ ಎಕ್ಸ್ ಈಸ್ ಈಕ್ವಲ್ ಟು 9/13 ಇನ್ ಈಕ್ವೇಷನ್. ನೋಡಿ ನಮ್ಮ ಹತ್ರ ಟೋಟಲಾಗಿ 4 ಈಕ್ವೇಷನ್ ಇದೆ. ಇದರಲ್ಲಿ ನಾನು ಮುಂಚೆನೇ ಹೇಳ್ಬಿಟ್ಟಿನಿ, ಈಕ್ವೇಷನ್ 3 ಮತ್ತು ಈಕ್ವೇಷನ್ 4ನ ನೀವು ನೋಡೋಕ್ಕೆ ಹೋಗಬೇಡಿ ಅಂತ, ಯಾಕಂದರೆ ಅಲ್ಲಿರುವಂತಹ ಕೋಎಫಿಷಿಯೆಂಟ್ಗಳು ದೊಡ್ಡದಾಗಿರ್ತವೆ. ಈಗ ನಾವು ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಇವೆರಡರಲ್ಲಿ ಯಾವುದರ ಚಾಯ್ಸ್ ಮಾಡ್ಕೊಳ್ಳಿ. ನಾನು ಏನು ಮಾಡ್ತೀನಿ, ಈಕ್ವೇಷನ್ 1ಅನ್ನು ಚಾಯ್ಸ್ ಮಾಡ್ಕೊಳ್ತೀನಿ. ಸಬ್ಸ್ಟಿಟ್ಯೂಟ್ ಎಕ್ಸ್ ಈಸ್ ಈಕ್ವಲ್ ಟು 9/13 ಇನ್ ಈಕ್ವೇಷನ್ 1. ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಈಕ್ವೇಷನ್ 1ಅನ್ನು ಬರ್ಕೊಳ್ತೀನಿ. 3x - 5y -4 = 0. ಇದು ಈಕ್ವೇಷನ್ 1 ಆಗಿದೆ. ಎಕ್ಸಿನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. 3 ಎಕ್ಸಿನ ವ್ಯಾಲ್ಯೂ ಏನು ಬಂದಿದೆ ನನಗೆ, 9/13 -5y
ಮೈನಸ್ ಓರ್ ಇಸ್ ಈಕ್ವಲ್ ಟು 0. ಓಕೆ ನೋಡಿ, ನಮಗೆ ಇಲ್ಲಿ ನ್ಯೂಮರೇಟರಲ್ಲಿ 3 ಇದೆ, ಡಿನಾಮಿನೇಟರ್ 13 ಇದೆ. 3 ಮತ್ತು 13 ಯಾವ ನಂಬರಿಂದ ಡಿವೈಡ್ ಆಗಲ್ಲ. ಹಾಗಾಗಿ ಏನು ಮಾಡೋಣ, ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ತೀನಿ. 3 9s 27 ಡಿವೈಡ್ ಬೈ 13 ಮೈನಸ್ 5y ಮೈನಸ್ 4 ಇಸ್ ಈಕ್ವಲ್ ಟು 0. ಓಕೆ, ಇದೊಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ 27/13 ನಂಬರ್ ಇದೆ, ಮೈನಸ್ 4 ನಂಬರ್ ಇದೆ, ಅವೆರಡು ರೈಟ್ ಟರ್ಮ್ಸ್ ಆಗಿದೆ. ಮೈನಸ್ 5y ಇದೆಯಲ್ಲ, ಇದನ್ನು ಏನು ಮಾಡೋಣ, ಆ ಸೈಡಿಗೆ ಟ್ರಾನ್ಸ್ಫರನ್ನು ಮಾಡಿಬಿಡ್ತೀನಿ. ಅವಾಗ ಏನಾಗುತ್ತೆ, 27/13 ಮೈನಸ್ 4 ಇಸ್ ಈಕ್ವಲ್ ಟು, ಮೈನಸ್ ಇರೋದು ಆ ಸೈಡ್ ಟ್ರಾನ್ಸ್ಫರ್ ಆದರೆ ಏನಾಯಿತು, ಪ್ಲಸ್ 5y ಆಗುತ್ತೆ. ಮೈನಸ್ 5y ಆ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ ಪ್ಲಸ್ 5y ಆಯಿತು. ಓಕೆ, 4 ಇದೆಯಲ್ಲ, ಇದು ಡಿನಾಮಿನೇಟರ್ ಏನಿಲ್ಲ ಅಂದರೆ 1 ಇರುತ್ತೆ ನೋಡಿ. ಇದು ಒಂದು ಫ್ರ್ಯಾಕ್ಷನ್, ಇದು ಒಂದು ಫ್ರ್ಯಾಕ್ಷನ್ ಆಯಿತು. ಸಾಲ್ವ್ ಮಾಡೋಣ. 13 ಮತ್ತು 1ಗೆ ಎಲ್ ಸಿ ಎಮ್ ಎಷ್ಟಿರುತ್ತೆ, 13 ಆಗಿರುತ್ತೆ. ಓಕೆ, ಇಲ್ಲಿ 13 ಇದೆ ಡಿನಾಮಿನೇಟರಲ್ಲಿ, ಇಲ್ಲಿ ಎಲ್ ಸಿ ಎಮ್ 13 ಬಂತು. 13 ಎಷ್ಟೇ, 13 1s 13. ಈ ಇಂಟು 1ಅನ್ನು ನ್ಯೂಮರೇಟರಿ ಮಲ್ಟಿಪ್ಲೈ ಮಾಡಿ. ಇಲ್ಲಿ ಡಿನಾಮಿನೇಟರ್ 1 ಇದೆ, 1 ಎಷ್ಟೇ, 13 1 13s, ಹಾಗಾಗಿ ಇಂಟು 13 ಆಗೋಯ್ತು. ಓಕೆ, ಮಲ್ಟಿಪ್ಲೈ ಮಾಡೋಣ. 27 1s 27, ಮೈನಸ್ ಇದೆ, ಮೈನಸ್ ಬರೀತೀನಿ. 4 ಇಂಟು 13 ಇದೆ, ಮಲ್ಟಿಪ್ಲೈ ಮಾಡಿದರೆ 52 ಬರುತ್ತೆ. ಈಸ್ ಈಕ್ವಲ್ ಟು 5y. ಹಾಗೆ ಬರ್ಕೊಳ್ಳೋಣ ನೋಡಿ. 27ನ ಸೈನು ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, 52ನ ಸೈನು ಮೈನಸ್ ಇದೆ. ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನ್ ಬಂತು ಅಂದರೆ ಏನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. ಹಾಗಾದರೆ 52ಅಲ್ಲಿ 27ನ ಸಬ್ಟ್ರಾಕ್ಷನ್ ಮಾಡಿದರೆ ಆನ್ಸರ್ 25 ಬರುತ್ತೆ. ಇವೆರಡರಲ್ಲಿ ಬಿಗ್ಗರ್ ನಂಬರು 52 ಆಗಿದೆ. 52ನ ಸೈನ್ ಏನಿದೆ, ಮೈನಸ್ ಇದೆ, ಮೈನಸ್ 25 ಡಿವೈಡ್ ಬೈ 13 ಈಸ್ ಈಕ್ವಲ್ ಟು 5y ಆಗೋಯಿತು. ನನಗೆ y ವ್ಯಾಲ್ಯೂ ಬೇಕಾಗಿರೋದ್ರಿಂದ ಅದ್ರ ಜೊತೆ ಇರುವಂಥ 5ಅನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಮೈನಸ್ 25 ಡಿವೈಡ್ ಬೈ 13 ನೋಡಿ. 5 ಮತ್ತು ವೈನ ನಡುವೆ ಇಂಟು ಇರೋದ್ರಿಂದ ಇಂಟೂರನ್ನು ಟ್ರಾನ್ಸ್ಫರ್ ಮಾಡಿದರೆ ಏನಾಗುತ್ತೆ, ಡಿವೈಡ್ ಬೈ 5 ಆಗುತ್ತೆ. ಗೊತ್ತಾಯ್ತಾ, ಇದು ಡಿವೈಡ್ ಬೈ 5 ಆಯಿತು. ಇವೆರಡರ ನಡುವೆ ಇಂಟು ಇರುತ್ತೆ. ಈಸ್ ಈಕ್ವಲ್ ಟು y ಅಂದರೆ 13 ಒಂದು ನಂಬರು, 5 ಒಂದು ನಂಬರ್ ಆಗಿದೆ. ಇದು 13 ಡಿವೈಡ್ ಬೈ ಅಲ್ಲೇ ಇದೆ, 5 ಏನಾಯಿತು ಡಿವೈಡ್ ಆಗಿರೋದ್ರಿಂದ ಅವೆರಡರ ನಡುವೆ ಇಂಟು ಇರುತ್ತೆ. ಓಕೆ, ಡಿವೈಡ್ ಆದರೆ ಡಿವೈಡ್ ಮಾಡಿ. 5 1s 5, 5 5s 25 ಆಗೋಯ್ತು. ಮೈನಸ್ 5 ಡಿವೈಡ್ ಬೈ 13 ಈಸ್ ಈಕ್ವಲ್ ಟು y ಅಂತ ಆಯಿತು. ಈಸ್ ಈಕ್ವಲ್ ಟು ವೈನ ವ್ಯಾಲ್ಯೂ ಮೈನಸ್ 5 ಡಿವೈಡ್ ಬೈ 13 ಆಗೋಗ್ಬಿಡುತ್ತೆ ನೋಡಿ. ಎಕ್ಸಿನ ವ್ಯಾಲ್ಯೂ 9/13 ಇದೆ, ವೈನ ವ್ಯಾಲ್ಯೂ ಮೈನಸ್ 5/13 ಆಗೋಯಿತು ನೋಡಿ. ಎಲಿಮಿನೇಷನ್ ಮೆಥಡಿಂದ ಈ ರೀತಿಯಾಗಿ ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ಇದೇ ಪ್ರಾಬ್ಲಮನ್ನು ನಾವೀಗ ಏನು ಮಾಡೋಣ, ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಸಾಲ್ವ್ ಮಾಡೋಣ. ಅದಕ್ಕೋಸ್ಕರ ಈ ಎರಡು ಲೀನಿಯರ್ ಇಕ್ವೇಷನ್ ಇದೆಯಲ್ಲ, ಅದನ್ನು ಹಾಗೇ ಬರ್ಕೋಬೇಕಾಗತ್ತೆ ನೋಡಿ. ನಾನು ಬರ್ಕೊಳ್ತೀನಿ. 3x ಮೈನಸ್ 5y ಮೈನಸ್ 4 ಈಸ್ ಈಕ್ವಲ್ ಟು 0. ಇದನ್ನು 1 ಅಂತ ತಗೊಳ್ತೀನಿ. ನೆಕ್ಸ್ಟ್ ಸೆಕೆಂಡ್ ಲೀನಿಯರ್ ಇಕ್ವೇಷನ್ 9x ಮೈನಸ್ 2y ಮೈನಸ್ 7 ಈಸ್ ಈಕ್ವಲ್ ಟು 0. ಇದು ನಾನು 2 ಅಂತ ತಗೊಳ್ತೀನಿ. ಈಗ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ, ಫ್ರಮ್ ಈಕ್ವೇಷನ್ 1 ತಗೊಳ್ತೀನಿ. ಈಕ್ವೇಷನ್ 1 3x ಮೈನಸ್ 5y ಮೈನಸ್ 4 ಈಸ್ ಈಕ್ವಲ್ ಟು 0 ಇದೆಯಲ್ಲ, ಈಗ ಏನು ಮಾಡೋಣಪ್ಪ ಅಂದರೆ ಇದರಲ್ಲಿ ಎಕ್ಸ್ ವ್ಯಾಲ್ಯೂವನ್ನು ಇನ್ ಟರ್ಮ್ಸ್ ಆಫ್ ವೈ ಆಗಿ ಬರ್ಕೊಳ್ಳೋಣ. ಅದಕ್ಕೋಸ್ಕರ ಮೈನಸ್ 5y ಆ ಸೈಡಿಗೆ, ಮೈನಸ್ 4 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಲೆಫ್ಟ್ ಸೈಡಲ್ಲಿ ನನಗೆ 3x ಉಳ್ಕೊಳ್ಳುತ್ತೆ. ಈಸ್ ಈಕ್ವಲ್ ಟು ಮೈನಸ್ 5y ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಪ್ಲಸ್ 5y ಆಗುತ್ತೆ. ಮೈನಸ್ 4 ಆ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ ಪ್ಲಸ್ 4 ಆಗುತ್ತೆ. ನನಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿದೆ, ಹಾಗಾಗಿ ಈ 3 ಆ ಸೈಡ್ ಟ್ರಾನ್ಸ್ಫರ್ ಮಾಡೋಣ. ಎಕ್ಸ್ ಈಸ್ ಈಕ್ವಲ್ ಟು 5y ಪ್ಲಸ್ 4 ನೋಡಿ. 3 ಮತ್ತು ಎಕ್ಸಿನ ನಡುವೆ ಇಂಟು ಇರೋದ್ರಿಂದ 3 ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಇಂಟು ಇರೋದು ಡಿವೈಡ್ ಬೈ ಆಗೋಗುತ್ತೆ. ಓಕೆನಾ, ನನಗೆ ಎಕ್ಸ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ವೈ ಆಗಿ ಸಿಕ್ಕಿದೆ. ಇದನ್ನು ಈಕ್ವೇಷನ್ 3 ಅಂತ ತೊಗೊಳ್ತೀನಿ. ಓಕೆ, ಈಗ ಏನು ಮಾಡೋಣ ಅಂತ ಹೇಳಿದರೆ, ಸಬ್ಸ್ಟಿಟ್ಯೂಟ್ ಎಕ್ಸ್ ಈಸ್ ಈಕ್ವಲ್ ಟು 5y ಪ್ಲಸ್ 4 ಡಿವೈಡ್ ಬೈ 3 ಇನ್ ಈಕ್ವೇಷನ್ ನೋಡಿ. ನಾನು ಈಕ್ವೇಷನ್ 1 ತಗೊಂಡು ಎಕ್ಸ್ ವ್ಯಾಲ್ಯೂನ ಇನ್ ಟರ್ಮ್ಸ್ ಆಫ್ ವೈ ಆಗಿ ಬರ್ಕೊಂಡಿದ್ದೀನಿ. ಉಳಿದಿದ್ದು ಈಕ್ವೇಷನ್ 2. ಹಾಗಾಗಿ ಈಕ್ವೇಷನ್ 2 ಅಲ್ಲಿ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಈಕ್ವೇಷನ್ 2 ಬರ್ಕೊಳ್ಳೋಣ. 9x ಮೈನಸ್
2y ಮೈನಸ್ 7 ಇಸ್ ಈಕ್ವಲ್ ಟು 0. ನೋಡಿ, ನಾವು ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಮಾಡುವಾಗ ಬೇಕಾದ್ರೆ ಇದೇ ಲೀನಿಯರ್ ಇಕ್ವೇಷನ್ನ ಅಂದರೆ ಇದನ್ನು ಚೇಂಜ್ ಮಾಡಿದ್ರೆ ಅಂದರೆ 2y ಪ್ಲಸ್ 7ನ ಟ್ರಾನ್ಸ್ಫರ್ ಮಾಡ್ದಲೇ ಬರ್ಕೊಂಡು ಸಹ ನೀವು ಮಾಡ್ಕೋಬೋದು. ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ, ಎಲಿಮಿನೇಷನ್ ಮೆಥಡಲ್ಲಿ ನಾವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೇಬೇಕಾಗತ್ತೆ. ಓಕೆ, ಸೆಕೆಂಡ್ ಲೀನಿಯರ್ ಇಕ್ವೇಷನ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನೇ ನಾನು ಬರ್ಕೊಂಡಿದ್ದೀನಿ. ಇದರಲ್ಲಿ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡ್ಬಿಡೋಣ. ನೋಡಿ, 9ಗೆ 9 ಬರ್ಕೊಳ್ತೀನಿ. ನೆಕ್ಸ್ಟ್ ಎಕ್ಸ್ ಇದೆ ಅಲ್ವಾ, ಎಕ್ಸ್ ವ್ಯಾಲ್ಯೂ ಹಾಕೊಳ್ಳೋಣ. 5y ಪ್ಲಸ್ 4 ಡಿವೈಡ್ ಬೈ 3 ಉಳಿದು ಮೈನಸ್ 2y ಮೈನಸ್ 7 ಇಸ್ ಈಕ್ವಲ್ ಟು 0. ಓಕೆ, ನ್ಯೂಮರೇಟರ್ನಲ್ಲಿ 9 ಇದೆ, ಡಿನಾಮಿನೇಟರಲ್ಲಿ 3 ಇದೆ. 9 ಮತ್ತು 3 ಡಿವೈಡ್ ಆಗುತ್ತಾ? ಎಸ್, 3 ಟೇಬಲಿಂದ ಡಿವೈಡ್ ಆಗುತ್ತೆ. 3 1 3, 3 3 9. ಉಳಿದಿದ್ದೇನಪ್ಪ ಅಂದರೆ 3 ಆಫ್ 5y ಪ್ಲಸ್ 4. ನೋಡಿ, ಡಿವೈಡ್ ಬೈ 1 ಇದೆ, ಹಾಗಾಗಿ ನಾನು ಡಿನಾಮಿನೇಟರಲ್ಲಿ 1ಅನ್ನು ಬರೀಲ್ಲ ಅಂದರೂ ನಡೆಯುತ್ತೆ. ಮೈನಸ್ 2y ಮೈನಸ್ 7 ಈಸ್ ಈಕ್ವಲ್ ಟು 0. ಈಗ ಮಾಡೋಣ, 3ಅನ್ನು ಮಲ್ಟಿಪ್ಲೈ ಮಾಡ್ಬಿಡೋಣ. 3 5 15y, 3ಗೆ ಸೈನ್ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 4 12 ಮೈನಸ್ 2y ಮೈನಸ್ 7 ಈಸ್ ಈಕ್ವಲ್ ಟು 0. ಓಕೆ, ಇದರಲ್ಲಿ ಲೈಟ್ ಟರ್ಮ್ಸ್ಗಳು ಯಾವ್ಯಾವಿದೆ ಅವನ್ನೆಲ್ಲ ಸಪ್ರೇಟ್ ಮಾಡಿ ಬರ್ಕೊಳ್ಳೋಣ. ನೋಡಿ, 15y ವೇರಿಯಬಲ್ y ಇದೆಯಲ್ಲ, ಮತ್ತೆಲ್ಲಿದೆ ವೇರಿಯಬಲ್ y? ಇಲ್ಲಿದೆ. ಏನದು ಟರ್ಮು? ಮೈನಸ್ 2y. ನೆಕ್ಸ್ಟು ಪ್ಲಸ್ 12 ಮೈನಸ್ 7 ಈಸ್ ಈಕ್ವಲ್ ಟು 0. ನೋಡಿ, ವೈ ಇರೋದು ಲೈಟ್ ಟರ್ಮ್ಸ್ ಆಯಿತು, ನಂಬರ್ಗಳು ಇರೋದು ಸಹ ಲೈಟ್ ಟರ್ಮ್ಸ್ ಆಯಿತು. ಇನ್ನು ಸಿಂಪ್ಲಿಫೈ ಮಾಡೋಣ. 15ನ ಸೈನು ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, 2ನ ಸೈನು ಮೈನಸ್ ಇದೆ. ಪ್ಲಸ್ಸು ಮೈನಸ್ಸು ಡಿಫ್ರೆಂಟ್ ಸೈನ್ ಬಂತು ಅಂದರೆ ಸಬ್ಟ್ರಾಕ್ಷನ್ನು. 15ಅಲ್ಲಿ 2ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ? 13. ವೇರಿಯಬಲ್ y ಇದೆಯಲ್ಲ, y ಬರ್ಕೊಳ್ತೀನಿ. 15 ಬಿಗ್ಗರ್ ಆಗಿರೋದ್ರಿಂದ ಸೈನ್ ಏನಿದೆ ಇದಕ್ಕೆ ಪ್ಲಸ್, ಹಾಗಾಗಿ ಪ್ಲಸ್ 13y ಆನ್ಸರ್ ಆಯಿತು. ಓಕೆ, ಇಲ್ಲಿ 12 ಮತ್ತು 7 ಇದೆ ಅಲ್ವಾ, 12ನ ಸೈನು ಪ್ಲಸ್ ಇದೆ, 7ನ ಸೈನು ಮೈನಸ್ ಇದೆ. ಪ್ಲಸ್ಸು ಮೈನಸ್ಸು ಡಿಫ್ರೆಂಟ್ ಸೈನ್ ಇದ್ದರೆ ಸಬ್ಟ್ರಾಕ್ಷನ್ನು. ಓಕೆ, ಹಾಗಾದರೆ ಸಬ್ಟ್ರಾಕ್ಟ್ ಮಾಡೋಣ. 12ಅಲ್ಲಿ 7ನ ಸಬ್ಟ್ರಾಕ್ಷನ್ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ? 5 ಬರುತ್ತೆ. 5 ಬರಿತೀನಿ. ಇವೆರಡರಲ್ಲಿ 12 ಬಿಗ್ಗರ್ ಆಗಿದೆ, 12ನ ಸೈನ್ ಪ್ಲಸ್ ಇರೋದ್ರಿಂದ ಆನ್ಸರ್ಗೆ ಪ್ಲಸ್ ಬರುತ್ತೆ. ಪ್ಲಸ್ 5 ಈಸ್ ಈಕ್ವಲ್ ಟು 0. ಈಗ ನಾನು y ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕಾಗಿರೋದ್ರಿಂದ ವೈನ ಜೊತೆಗೆ ಇರುವಂಥ ನಂಬರ್ ಯಾವುದು? ಪ್ಲಸ್ 5ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಈ ಸೈಡ್ ಏನು ಉಳಿತು? 13y ಈಸ್ ಈಕ್ವಲ್ ಟು ಪ್ಲಸ್ 5ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಮೈನಸ್ 5 ಆಗುತ್ತೆ. y ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ 13ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. y ಈಸ್ ಈಕ್ವಲ್ ಟು ಮೈನಸ್ 5. ನೋಡಿ, 13 ಮತ್ತು ವೈನ ನಡುವೆ ಇಂಟು ಇರೋದ್ರಿಂದ 13ಅನ್ನು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಯಿತು? ಡಿವೈಡ್ ಬೈ 13 ಆಗುತ್ತೆ. ನನಗೆ y ವ್ಯಾಲ್ಯೂ ಎಷ್ಟು ಬಂತು? ಮೈನಸ್ 5 ಬೈ 13 ಬಂತು. ಓಕೆ, ಈ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತೇಳಿದರೆ, ಸಬ್ಸ್ಟಿಟ್ಯೂಟ್ y ಈಸ್ ಈಕ್ವಲ್ ಟು ಮೈನಸ್ 5 ಬೈ 13 ಇನ್ ಈಕ್ವೇಷನ್ 3. ನೋಡಿ, y ವ್ಯಾಲ್ಯೂವನ್ನು ಈಕ್ವೇಷನ್ 3ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ನಮಗೇನು ಸಿಗುತ್ತೆ? ಎಕ್ಸ್ನ ವ್ಯಾಲ್ಯೂ ಸಿಗುತ್ತೆ. ನೋಡಿ, ಈಕ್ವೇಷನ್ 3 ಇಲ್ಲೇ ಇದೆ, ಇದನ್ನು ಬರ್ಕೊಳ್ತೀನಿ ನಾನೀಗ. ಎಕ್ಸ್ ಈಸ್ ಈಕ್ವಲ್ ಟು 5y ಪ್ಲಸ್ 4 ಡಿವೈಡ್ ಬೈ 3 ಇದೆ. ಓಕೆ, y ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಹೋಗ್ಬಿಡೋಣ. ಎಕ್ಸ್ ಈಸ್ ಈಕ್ವಲ್ ಟು 5 ಆಫ್ ವೈನ ವ್ಯಾಲ್ಯೂ ಏನು ಬಂದಿದೆ ನಮಗೆ? ಮೈನಸ್ 5 ಬೈ 13 ಪ್ಲಸ್ 4 ಡಿವೈಡ್ ಬೈ 3 ಇದೆ. ಓಕೆ ಅಲ್ವಾ? ಇದು ನ್ಯೂಮರೇಟರಲ್ಲಿ 5 ಇದೆ, ಡಿನಾಮಿನೇಟರಲ್ಲಿ 13 ಇದೆ. 5 ಮತ್ತು 13 ಯಾವ ಟೇಬಲ್ಲು ಡಿವೈಡ್ ಆಗಲ್ಲ. ಹಾಗಾದರೆ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಿಬಿಡೋಣ. ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ ಅದು 5ಗೆ, ಪ್ಲಸ್ ಇಂಟು ಮೈನಸ್ ಮೈನಸ್ 5 5 25 ಡಿವೈಡ್ ಬೈ 13 ಪ್ಲಸ್ 4 ಹೋಲ್ ಡಿವೈಡ್ ಬೈ 3 ಇದೆ. ಓಕೆ, ನಾವು ನ್ಯೂಮರೇಟರ್ನ ನೋಡಿದರೆ ಇಲ್ಲಿ ಮೈನಸ್ 25 ಬೈ 13 ಪ್ಲಸ್ 4ನ ಎಡಗಡೆ ಅಂದರೆ ಡಿನಾಮಿನೇಟರ್ ಏನೂ ಇಲ್ಲ ಅಂದರೆ 1 ಇರುತ್ತೆ. ನೋಡಿ, ಇದು ಒಂದು ಫ್ರ್ಯಾಕ್ಷನ್, ಇದು ಒಂದು ಫ್ರ್ಯಾಕ್ಷನ್ ಇದೆ. ಹಾಗಾದರೆ ಇವೆರಡನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ಹೋಲ್ ಡಿವೈಡ್ ಬೈ ಬರ್ಕೊಳ್ತೀನಿ. ಇಲ್ಲಿ 13 ಇದೆ ಡಿನಾಮಿನೇಟರ್, ಇಲ್ಲಿ ಡಿನಾಮಿನೇಟರ್ 1 ಇದೆ. 13 ಮತ್ತು 1ಗೆ ಎಲ್ ಸಿ ಎಮ್ ಎಷ್ಟು ಬರುತ್ತೆ? ಎಲ್ ಸಿ ಎಮ್ 13 ಬರುತ್ತೆ. ಕೆಳಗಡೆ 3 ಇದೆಯಾ, ಅದನ್ನು ಹಂಗೆ ಬರ್ಕೊಳ್ತೀನಿ. ಓಕೆ, 13 ಎಷ್ಟು? ಎಲ್ ಸಿ ಎಮ್ 13 ಬರುತ್ತೆ, 1 ಬರುತ್ತೆ. 13 1 13 ಇಂಟು 1ಅನ್ನು ನ್ಯೂಮರೇಟ್ರಿ ಮಾಡ್ತೀನಿ. 1 ಎಷ್ಟೇ? 13 1 13 13. ಹಾಗಾದರೆ ನ್ಯೂಮರೇಟ್ರಿಗೂ 13 ಮಲ್ಟಿಪ್ಲೈ ಮಾಡ್ತೀನಿ. ಮೈನಸ್ಸಿಗೆ ಮೈನಸ್ 25 1 25 ಪ್ಲಸ್ಸಿಗೆ ಪ್ಲಸ್ 4 13
52. ಓಕೆನಾ. ಈಗ ಸಾಲ್ವ್ ಮಾಡ್ತಾ ಹೋದರೆ ನಮಗೆ ಆನ್ಸರ್ ಬಂದ್ಬಿಡುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ನೋಡಿ 25ಗೆ ಮೈನಸ್ ಇದೆ, 52ಗೆ ಸೈನ್ ಪ್ಲಸ್ ಇದೆ, ಮೈನಸ್ಸು ಪ್ಲಸ್ ಅಂದರೆ ಡಿಫ್ರೆಂಟ್ ಸೈನ್ ಬಂದರೆ ಸಬ್ಟ್ರಾಕ್ಷನು. 52 ಅಲ್ಲಿ 25 ನಾವೇನಾದ್ರು ಸಬ್ಟ್ರಾಕ್ಷನ್ ಮಾಡಿಬಿಟ್ರೆ ಆನ್ಸರ್ ಎಷ್ಟು ಬರುತ್ತೆ? 27 ಬರುತ್ತೆ. 52 ಬಿಗ್ಗರ್ ಆಗಿರೋದ್ರಿಂದ 52ನ ಸೈನ್ ಪ್ಲಸ್ ಇದೆ, ಪ್ಲಸ್ 27 ಬರುತ್ತೆ, ಡಿವೈಡ್ ಬೈ 13 ಹೋಲ್ ಡಿವೈಡ್ ಬೈ 3 ಇದೆಯಲ್ಲ, 3 ಬರ್ಕೊಡ್ತೀನಿ. ಇಲ್ಲಿ ನೋಡಿ ಮೇಲೆ ನನಗೆ ಒಂದೇ ಒಂದು ಫ್ರ್ಯಾಕ್ಷನ್ ಬಂದಿದೆ, ಹಾಗಾದರೆ ಡಿನಾಮಿನೇಟರ್ 3 ಇದೆಯಲ್ಲ, ಇದನ್ನು 3 ಡಿವೈಡ್ ಬೈ 1 ಅಂತ ಬರಿಬೋದು. ಈಗ ಏನು ಮಾಡ್ತೀನಿ, 3/1 ಮೇಲೆ ಕಳಿಸ್ತೀನಿ. ಮೇಲೆ ಕಳಿಸಿದ ತಕ್ಷಣ ಏನಾಗೋಗುತ್ತೆ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 27 ಡಿವೈಡ್ ಬೈ 13 ಹಾಗೆ ಬರ್ಕೊಡ್ತೀನಿ. 3/1 ನಾನು ನ್ಯೂಮರೇಟ್ರಿಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಗುತ್ತೆ, ಇಂಟು 1/3 ಆಗುತ್ತೆ. ಗೊತ್ತಾಯ್ತಾ? ಡಿನಾಮಿನೇಟರ್ ಇರುವಂತಹ 3/1 ನ್ಯೂಮರೇಟ್ರಿಗೆ ಇಳಿಸಿದ ತಕ್ಷಣ, ಫ್ರ್ಯಾಕ್ಷನ್ ಮೇಲೆ ಇಳಿಸಿದ ತಕ್ಷಣ ಅದೇನಾಗುತ್ತೆ, ಇನ್ವರ್ಸ್ ಆಗೋಗುತ್ತೆ. 3/1 ಇರೋದು ಇಂಟು 1/3 ಆಗುತ್ತೆ. ಡಿವೈಡ್ ಆದರೆ ಡಿವೈಡ್ ಮಾಡಿ, 3 1s 3, 3 9s 27. ಎಕ್ಸ್ ಈಸ್ ಈಕ್ವಲ್ ಟು ನೋಡಿ 9 1s 9 ಡಿವೈಡ್ ಬೈ 13 1s 13. ಎಕ್ಸಿನ ವ್ಯಾಲ್ಯೂ ನನಗೆ ಸಿಗ್ತದೆ. ಎಕ್ಸಿನ ವ್ಯಾಲ್ಯೂ ಎಷ್ಟು ಬಂತು? ಪ್ಲಸ್ 9/13 ಬಂದಿದೆ. ವೈ ವ್ಯಾಲ್ಯೂ ಎಷ್ಟು ಬಂದಿದೆ? -5/13 ಬಂದಿದೆ. ಹಾಗಾದರೆ ಎಲಿಮಿನೇಷನ್ ಮೆಥಡಲ್ಲಿ ಏನು ಬಂದಿತ್ತು ಆನ್ಸರ್? ಒಂದು ಸ್ವಲ್ಪ ನೋಡಿದರೆ ನೋಡಿ, ವೈ ವ್ಯಾಲ್ಯೂ -5/13 ಸೇಮ್ ಬಂದಿದೆ. ಎಕ್ಸಿನ ವ್ಯಾಲ್ಯೂ 9/13 ಇದೆ ಅಲ್ವಾ, ನೋಡಿ ಇಲ್ಲಿ ಎಕ್ಸಿನ ವ್ಯಾಲ್ಯೂ 9/13 ಬಂದಿದೆ. ಈ ಸೈಡಲ್ಲಿ ನಾವು ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡಿದ್ವಿ, ಈ ಸೈಡಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಸಾಲ್ವ್ ಮಾಡಿದ್ವಿ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.